ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ನಮೋ ನಮೋ. ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಗೆ ಸ್ವಾಗತ. ವೈಕುಂಠ ಏಕಾದಶಿ ಮುಕ್ಕೋಟಿ ದ್ವಾದಶಿ ಮಹೋತ್ಸವ. ಪುಟ್ಟು ಆಂಜಿನಪ್ಪರಿಂದ ವಿಶೇಷ ಪೂಜೆ. ಅನ್ನದಾಸೋಹ ಮಹೋತ್ಸವದಲ್ಲಿ ಭಕ್ತಿ ಭಾವದ ಸಂಭ್ರಮ. ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿನ ಶ್ರೀ ಮಹಾಗಣಪತಿ, ಶ್ರೀ ಗಾಯತ್ರಿ ದೇವಿ ಹಾಗೂ ಶ್ರೀ ಶನೈಶ್ವರ ಸ್ವಾಮಿ ದೇವಾಲಯದಲ್ಲಿ 10ನೇ ವರ್ಷದ ಅನ್ನದಾಸೋಹ ಮಹೋತ್ಸವವು ಭಕ್ತಿ ಭಾವನೊಂದಿಗೆ ವಿಜೃಂಭಣೆಯಿಂದ ನೆರವೇರಿತು. ಶ್ರೀ ಗಾಯತ್ರಿ ದೇವಿ ಸೇವಾ ಮತ್ತು ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅನ್ನದಾಸೋಹ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ವೈಕುಂಠ ಏಕಾದಶಿ ಮತ್ತು ಮುಕ್ಕೋಟಿ ದ್ವಾದಶಿ ಮಹೋತ್ಸವದ ಪ್ರಯುಕ್ತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರು ತಮ್ಮ ಬೆಂಬಲಿಗರೊಂದಿಗೆ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪುಟ್ಟು ಆಂಜಿನಪ್ಪ ಅವರು, ವೈಕುಂಠ ಏಕಾದಶಿ ಎಂದು ವೈಕುಂಠದ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ಎಂಬ ನಂಬಿಕೆ ಇದೆ. ಈ ಪವಿತ್ರ ದಿನದಂದು ಸಕಲ ದೇವತೆಗಳ ಕೃಪೆ ಎಲ್ಲರ ಮೇಲೂ ಇರಲಿ, ಶಿಡ್ಲಘಟ್ಟ ಜನತೆಗೆ ಶಾಂತಿ, ಸಮೃದ್ಧಿ ಹಾಗೂ ಸುಖ ಸಮೃದ್ಧಿ ದೊರಕಲಿ ಎಂದು ಆಶಯ ವ್ಯಕ್ತಪಡಿಸಿದರು. ಸಮಸ್ತ ಶಿಡ್ಲಘಟ್ಟ ಸಾರ್ವಜನಿಕ ಬಂಧುಗಳಿಗೆ ವೈಕುಂಠ ಏಕಾದಶಿ ಶುಭಾಶಯಗಳು. ಏನಿವತ್ತು ವೈಕುಂಠ ಏಕಾದಶಿ ವಿಶೇಷವಾಗಿ ಎಲ್ಲ ದೇವಾಲಯಗಳಲ್ಲೂ ಸಹ ಹಿಂದೂ ಧರ್ಮದ ಎಲ್ಲ ಸಾರ್ವಜನಿಕ ಬಂಧುಗಳು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡ್ಕೊಳ್ಳೋಂಥದ್ದು, ಮತ್ತೆ ಏನೋ ಒಂದು ರೀತಿ ಸ್ವರ್ಗಕ್ಕೆ ದೇವತೆಗಳು ಬರ್ತಾರೆ, ಅದರಂತೆ ನಮಗೂ ಸಹ ಸ್ವರ್ಗ ಪ್ರಾಪ್ತಿ ಆಗ್ತದೆ ಅಂತೇಳಿ ಒಂದು ನಂಬಿಕೆ, ಭಕ್ತಿ ಭಾವದಿಂದ ಎಲ್ಲ ದೇವಾಲಯಗಳಲ್ಲೂ ಸಹ ಹೋಗಿ ಪೂಜೆನ ಸಲ್ಲಿಸಿ ವಿಶೇಷವಾಗಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆನ ಸಲ್ಲಿಸಬಹುದು. ಮತ್ತೆ ವೈಕುಂಠ ದ್ವಾರದಲ್ಲಿ ಹೋಗಿ ದೇವರ ಅನುಗ್ರಹ ಪಡ್ಕೊಳ್ಳೋಂಥದ್ದು ಇವತ್ತು ವಿಶೇಷ. ಆ ನಿಟ್ಟಿನಲ್ಲಿ ಆ ದೇವರ ಕೃಪೆಯಿಂದ ಏನೋ ಸಮುದ್ರ ಮಂಥನ, ಸಮುದ್ರನ ರಾಕ್ಷಸರು ಮತ್ತು ದೇವತೆಗಳು ಕಡಿಬೇಕಾದ್ರೆ ಅಮೃತ ಏನು ಉತ್ಪತ್ತಿ ಆಗ್ತದೋ ಆ ಒಂದು ಗಳಿಗೆನ ಅವತ್ತಿಂದ ಏನು ವೈಕುಂಠ ಪ್ರಾಪ್ತಿ ಆಗ್ತದೆ ದೇವತೆಗಳಿಗೆ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ ಒಂದು ಪ್ರತೀತಿ ಮೂಡಿರೋಂಥದ್ದು. ಆ ನಿಟ್ಟಿನಲ್ಲಿ ಸಕಲ ಕೋಟಿನೂ ಸಹ ಭಗವಂತ ಕಾಯ್ತಾ ಇದ್ದಾನೆ, ಕಾಪಾಡ್ತಾ ಇದ್ದಾನೆ. ಆ ಒಂದು ನಂಬಿಕೆ, ನಮಗೆ ಭರವಸೆ ನಮ್ಮ ಸನಾತನ ಧರ್ಮದ ಮೂಲ. ನಿಟ್ಟಿನಲ್ಲಿ ಭಗವಂತನ ಕೃಪೆಯಿಂದ ಎಲ್ರಿಗೂ ಒಳಿತಾಗಲಿ, ಅವನ ಆಶೀರ್ವಾದ ಎಲ್ರಿಗೂ ಇರಲಿ, ಎಲ್ಲರಲ್ಲೂ ಸಹ ಸುಖ ಸಂತೋಷ ತುಂಬಿ ತುಳುಕಲಿ ಅಂತೇಳಿ ನಾನು ತಮ್ಮೆಲ್ಲರಿಗೂ ಸಹ ತಮ್ಮ ಮುಖೇನ ನನ್ನ ಪ್ರೀತಿಯ ಶಿಡ್ಲಘಟ್ಟ ಬಂಧುಗಳಿಗೆ ವೈಕುಂಠ ಏಕಾದಶಿ ಶುಭಾಶಯಗಳು ಸಲ್ಲಿಸ್ತಾ ಇದ್ದೇನೆ. ದೇವಾಲಯದಲ್ಲಿ ಹೂವಿನ ಅಲಂಕಾರ ಹಾಗೂ ವಿದ್ಯುತ್ ದೀಪಾಲಂಕಾರದಿಂದ ವಿಶೇಷ ಸಿಂಗಾರ ಮಾಡಲಾಗಿದ್ದು ಭಕ್ತಾದಿಗಳಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡಿತು. ನಂತರ ಭಕ್ತರಿಗೆ ಅನ್ನದಾಸೋಹ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಧಾನ ಅರ್ಚಕ VN ರಾಮಮೋಹನ್ ಶಾಸ್ತ್ರಿ, ದೇವಾಲಯದ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಸದಸ್ಯರು ಶುಭಾಶಯಗಳನ್ನು ತಿಳಿಸಿದರು. ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಡಾಕ್ಟರ್ ವೇದ ಬ್ರಹ್ಮಶ್ರೀ ರಾಮಮೋಹನ್ ಶಾಸ್ತ್ರಿ ಅವರು ಈ ದಿನ ವೈಕುಂಠ ಏಕಾದಶಿ ಮಹೋತ್ಸವ. ಈ ವೈಕುಂಠ ಏಕಾದಶಿ ಮಹೋತ್ಸವದಂದು ನಮ್ಮ ದೇವಾಲಯದಲ್ಲಿ ಈ ದಿನ ಬೆಳಗ್ಗೆ 3 ಗಂಟೆಗೆ ಸ್ವಾಮಿಯವರಿಗೆ ಸುಪ್ರಭಾತ ಸೇವೆ, ತದನಂತರ ಪಂಚಾಮೃತ ಅಭಿಷೇಕ, ಬೆಳಗ್ಗೆ 6 ಗಂಟೆಗೆ ಮಹಾಮಂಗಳಾರತಿ ಹಾಗೂ ವೈಕುಂಠ ದ್ವಾರ ಪ್ರವೇಶ ದರ್ಶನವನ್ನು ಏರ್ಪಡಿಸಲಾಗಿರುತ್ತದೆ. ಸುಮಾರು 1000 ಜನ ಭಕ್ತಾದಿಗಳು ಭಗವಂತನ ದರ್ಶನವನ್ನು ಪಡೆದಿರುತ್ತಾರೆ. ಮತ್ತು ಈ ವೈಕುಂಠ ಏಕಾದಶಿ ಅಂತಕ್ಕಂಥದ್ದು ಮಹಾವಿಷ್ಣು ಸುಮಾರು ವೈಕುಂಠದಲ್ಲಿ 6 ತಿಂಗಳ ಕಾಲ ದಕ್ಷಿಣಾಯನದಲ್ಲಿ ನಿದ್ದೆಯನ್ನು ಮಾಡ್ತಾ ಇರ್ತಾರೆ. ಮತ್ತು ಉತ್ತರಾಯಣ ಆರಂಭಕ್ಕೆ ಮೊದಲು ಸ್ವಾಮಿ ನಿದ್ದೆಯಿಂದ ಮೇಲಕ್ಕೆ ಎದ್ದಾಗ ಅದನ್ನು ವೈಕುಂಠ ಏಕಾದಶಿ ಅಂತೇಳಿ ಆಚರಣೆ ಮಾಡ್ತೀವಿ. ಅದೇ ರೀತಿ ಸ್ವಾಮಿ ನಿದ್ದೆಗೆ ಜಾರಿದಾಗ ಅದನ್ನು ಪ್ರಥಮ ಏಕಾದಶಿ ಅಂಥೇಳಿ ಅದನ್ನು ಆಷಾಢ ಮಾಸದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ನಾಳೆ ದಿನ ಅಂದರೆ ಮುಕ್ಕೋಟಿ ದ್ವಾದಶಿ ದಿನ ಸಂಜೆ 4:30 ಗಂಟೆಗೆ ಸ್ವಾಮಿಯವರಿಗೆ ವಿಶೇಷವಾಗಿ ವೈಭವವಾಗಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಏರ್ಪಡಿಸಲಾಗಿರುತ್ತದೆ. ಅದೇ ರೀತಿ ಎಲ್ಲ ಭಕ್ತ ಮಹಾಶಯರು ಬೆಳಗ್ಗೆಯಿಂದ ಸ್ವಾಮಿ ದರ್ಶನವನ್ನು ಮಾಡಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಣೆ ಮಾಡ್ತಾ ಇದ್ದಾರೆ. VN ರಾಮಮೋಹನ್ ಶಾಸ್ತ್ರಿ, ದೇವಾಲಯದ ಪ್ರಧಾನ ಅರ್ಚಕರು. ಈ ದಿನ ವೈಕುಂಠ ಏಕಾದಶಿ ಪೊಲೀಸ್ ಸ್ಟೇಷನ್ ಹಿಂಭಾಗ ಇರೋ KHB ಕಾಲನಿ ಇದರಲ್ಲಿ ಸುಮಾರು 10 ವರ್ಷಗಳ ಹಿಂದೆ ವೆಂಕಟರಮಣ ಸ್ವಾಮಿದು ಪ್ರತಿಷ್ಠೆ ಆಗಿ 10 ವರ್ಷಗಳಾಗಿ 10 ವರ್ಷದಿಂದ ಇದು ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಇದಕ್ಕೆ ಎಲ್ಲರೂ ಜನ ಪ್ರತಿನಿಧಿಗಳು
ಎಲ್ಲ ಸೇವಾಕರ್ತರು ಎಲ್ಲ ಪಾಲ್ಗೊಂಡು ಇದು ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದೆ. ಹೀಗಾಗಿ ಈ ವರ್ಷನೂ ವೈಕುಂಠ ಏಕಾದಶಿ ವೈಕುಂಠ ದ್ವಾರ ದರ್ಶನ. ವೈಕುಂಠ ಏಕಾದಶಿ ದಿನ ಇದು ಏನಂದ್ರೆ ವೈಕುಂಠದ ದ್ವಾರದ ವೈಕುಂಠ ವೆಂಕಟೇಶ್ವರ ಸ್ವಾಮಿ ಕೆಳಗಡೆ ದರ್ಶನ ಮಾಡಿ ಹೊರಗಡೆ ಬಂದು ನಾಳೆ ಮುಕ್ಕೋಟಿ ದ್ವಾದಶಿ, ನಾಳೆ ಇದು ಸ್ವಾಮಿ ಬಂದ್ಬಿಡಿ ದೇವರ ಕಲ್ಯಾಣೋತ್ಸವ ಏರ್ಪಡಿಸಿರುತ್ತೆ. ಜನ ಎಲ್ಲ ಬಂದು ಇದಕ್ಕೆ ಸಹಕರಿಸಿ ಪೂಜೆಗೆ ಪಾಲ್ಗೊಳ್ಬೇಕು ಅಂತ ವಿನಂತಿ. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಥಿಯೇಟರ್ ಪ್ರಕಾಶ್, ರಾಜ್ಕುಮಾರ್, ಸಾದಿಕ್ ದಾಮೋದರ್, ಲಕ್ಕಹಳ್ಳಿ ಸುರೇಶ್, ಅಫ್ಸರ್ ಪಾಷಾ, ಆನಂದ್, ಕುರುಬಚನ ಪಾಂಡೆ, ಸೀನಪ್ಪ, ಅರ್ಜುನ್, ಮಾರೇಶ್, ರಾಜು ತೀರ್ಥಂಕರ್ ಸೇರಿದಂತೆ ಅನೇಕ ಭಕ್ತಾದಿಗಳು ಭಾಗವಹಿಸಿದ್ದರು. ವರದಿ ಗೊರಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಓಂ ನಮೋ ನಮಃ ಭಗವತಿಯಾಯ ಮಹಾನಾಂಗೇದ ಜಸಾನೇತ್ಯಕ್ರಿಯೆ ಆಗಂ ದೇವೇಭ್ಯಃ ವಿಧಾತ್ಯಾಯನ್ನ ಚಂದ್ರಮಾನಾಸ್ತ್ರದೆ ದೀರ್ಘಮಾಯೋಃ ಓಂ ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯ ಆಯುಷ್ಯೇವೇಂದ್ರಿಯ